ಹರಿಹರ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹರಿಹರದ ಬಿಜೆಪಿ ಶಾಸಕರಾದ ಬಿಪಿ ಹರೀಶ್ ಅವರ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಶಿವಶಂಕರಪ್ಪಾಜಿ ಅವರ ಗೌರವಕ್ಕೆ ಧಕ್ಕೆ ತರುವಂಥ ಒಂದು ಮಾತುಗಳನ್ನು ಆಡಿದ್ದಾರೆ. ಅವರು ಈಗ ತಕ್ಷಣವೇ ಯಾಕಂತೇಳಿದರೆ ಹಿರಿಯರು ಅಷ್ಟು ವರ್ಷ ಹರೀಶು ನಾವು ಬದುಕ್ತೀವಲ್ಲ ಗೊತ್ತಿಲ್ಲ, ಆದರೂ ಸಹ ನಮ್ಮ ಶಾಸಕರ ಪರವಾಗಿ ಕೆಟ್ಟದಾಗಿ ಮಾತಾಡಿದ್ದಾರೆ. ಅವರು ಹಿರಿಯರಿಗೆ ಅಗೌರವ ತಂದಿದ್ದಾರೆ. ಅವರು ಕ್ಷಮೆ ಕೇಳಬೇಕಂತೇಳಿ ಇವತ್ತಿನ ದಿವಸ ಒತ್ತಾಯ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ವಿಚಾರ ಬಿಟ್ಟು ದಾವಣಗೆರೆ ವಿಚಾರವಾಗಿ SS ಫ್ಯಾಮಿಲಿ ವಿಚಾರವಾಗಿ ಅವ್ರು ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಇವತ್ತು ದಾವಣಗೆರೆ ಕಾಡಜ್ಜಿ ಜನಗಳಲ್ಲ ನಿನಗೆ ಗೆಲ್ಸಿರೋದು ಹರಿಹರ ತಾಲೂಕು ಜನಗಳು ಅಂತಂದು ಹೇಳಕ್ಕೆ ನಾನು ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತೀನಿ. ಶಾಸಕರು ಈ ಟೀಕೆ ಟಿಪ್ಪಣಿ ಮಾಡ್ಕೊಂತ ಹಿರಿಯರ ಮೇಲೆ, ಹಿರಿಯ ನಾಯಕರ ಮೇಲೆ, ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಇವ್ರಿಗೆ ನೈತಿಕತೆನೇ ಇಲ್ಲ. ವಿದ್ಯಾವಂತರು ಇವತ್ತು ಹರಿಹರ ತಾಲೂಕು ಶಾಸಕರಾಗಿದ್ದೀರಿ, ಅಭಿವೃದ್ಧಿ ಕೆಲಸ ಮಾಡ್ರಿ. ಅವರ ಬಗ್ಗೆ ಅವಹೇಳನ ಭಾಷಣ ಮಾಡಬೇಡ್ರಿ. ಇವತ್ತು ಹರಿಹರ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ರೊಚ್ಚಿಗಿದ್ದಾರೆ. ತಮ್ಮ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಜಿಲ್ಲಾದ್ಯಂತ ನಾವು ಪ್ರತಿಭಟನೆ ಮಾಡ್ತೀವಿ. ನಿಮ್ಮ ಮನೆ ಮುಂದೆ ಧರಣಿ ಮಾಡ್ತೀವಿ. 27,000 ಹೆಕ್ಟೇರ್ ನೀರಾವರಿ ಜಮೀನಿದಾವೆ. ಅವಕ್ಕೆಲ್ಲ ಡ್ಯಾಮ್ ನೀರು ವ್ಯವಸ್ಥೆ ಯಾವ ರೀತಿ ಮಾಡಬೇಕು, ಆಟೋ ಹತ್ರ ಹೋಗ್ಬೇಕು, ಗೇಜ್ ಮೇಂಟೈನ್ ಮಾಡಬೇಕು, ಡೀಸೆಲ್ ಅಂತ ಡಿಸ್ಕಷನ್ ಮಾಡಬೇಕು, ಕರೆಂಟ್ ಇದರಲ್ಲಿ ರೈತರಿಗೆ ಕೊಡುತ್ತೆ. ಇದನ್ನ ಪ್ಲಾನ್ ಮಾಡೋಣ ಕುತ್ಕೊಂಡು ಹೋಗೋದಾಗಲ್ಲ. ಬೇರೆ ತಾಲೂಕಿಗೆ ಹೋಗೋದು, ಬೇರೆ ಹೋಗೋದು, ಅಲ್ಲಿ ಹೋಗೋದು. ದಯವಿಟ್ಟು ನಾನು ಹೇಳ್ತೀನಿ, ನಿಮಗೆ ಈ ತಾಲೂಕಿನಲ್ಲಿ ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ರಾಜೀನಾಮೆ ಕೊಡಿ. ಊರಿನ ಶಾಸಕರು ಎಷ್ಟು ಕೇವಲವಾಗಿ ಮಾತಾಡುವಂತ ಒಂದು ಲ್ಯಾಂಗ್ವೇಜ್ ಅಲ್ಲಿ ಹಿಡಿತಾ ಇಲ್ಲ, ಎಷ್ಟು ವಿಚಿತ್ರವಾಗಿ ಮಾತಾಡ್ತಾರೆ, ಏನು ಚಿಲ್ಲರೆ ಬುದ್ಧಿ ಇಟ್ಕೊಂಡಿದಾರಲ್ಲ ಅಂತ ಹೇಳಿ ಅವರು ನನಗೆ ಮಂಗಳೂರಿಂದ ಫೋನ್ ಮಾಡಿ ಹೇಳ್ತಾರೆ. ಇದು ನಿಜವಾಗ್ಲೂ ನಮ್ಮ ಊರಿನ ಮರ್ಯಾದೆ ತೆಗಿತಾ ಇರೋದು, ಹರಿಹರದ ಊರಿನ ಮರ್ಯಾದೆ ತೆಗಿತಾ ಇರೋದು. ಕಾರ್ಯಕರ್ತರಿಗೆ ನಮ್ಮ ಶುಭೋದಯ. ಇಂದಿನ ಪ್ರತಿಭಟನಾ ಹರೀಶ್ ಅವರಿಗೆ ನಾವು ಒಂದು ಕಿವಿ ಮಾತು ಹೇಳಬೇಕಪ್ಪ ಅಂತ ಅಂದ್ರೆ, ನಮ್ಮ ಕರ್ನಾಟಕವನ್ನು ಉತ್ತರ ಭಾರತವನ್ನು ಮಾಡುವ ಪ್ರಯತ್ನ ಬಿಡಿ. ಯಾಕಂದ್ರೆ ಇಲ್ಲಿ ವಿಶ್ವಜರು ಹೋಗ್ತಾ ನಡೆಯೋದಿಲ್ಲ. ಎಲ್ಲ ಆತ್ಮೀಯರು, ಎಲ್ಲ ಬಾಂಧವರು, ಎಲ್ಲ ಧರ್ಮದ ಸೇರಿ ಪ್ರೀತಿಯಿಂದ ಬದುಕ್ತಾ ಇದ್ದೇವೆ. ಅದನ್ನ ನೀವು ಮುಸ್ಲಿಂ ಜನಾಂಗಕ್ಕೆ ಅವರು ಟೊಪಿಗೆ ಹಾಕೊಂಡಿದ್ದಾರೆ, ಗಡ್ಡ ಬಿಟ್ಟಿದ್ದಾರೆ, ಅವರು ಹೆಲ್ಮೆಟ್ ಹಾಕೋದಿಲ್ಲ ಅಂತ ಹೇಳಿ ಅವಹೇಳನಕ ಹೇಳಿಕೆ ಹೇಳಿ ನಮ್ಮ ನಡುವೆ ದ್ವೇಷ ಬಿತ್ತುವ ಕೆಲಸ ಮಾಡಬೇಡಿ. ನಾವೆಲ್ಲ ಪ್ರೀತಿಯಿಂದ ಇದ್ದೇವೆ. ನಿಮ್ಮ ಕೆಲಸ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಹೊರತು ಈ ಇಂಥ ಕೀಳವಾದ ಮಾತನ್ನು ಮಾತಾಡಬಾರ್ದು. ದಯವಿಟ್ಟು ನೀವು ಈ ಅರ್ಧ ವರ್ಷ ಕಳೆದು ಹೋಗ್ಬಿಟ್ಟಿದೆ, ಮತ್ತೆ ಮುಂದೆ ಚುನಾವಣೆ ಬರೋ ಸಮಯ ಬಂದಿದೆ. ಅಂಥದ್ರಲ್ಲಿ ನೀವು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ ಅದನ್ನು ಹೇಳಿ ಜನರ ಮುಂದೆ ಮತ ಕೇಳಬೇಕು ಹೊರತು ಬೇರೆ ದೊಡ್ಡ ಅಧಿಕಾರಿಗಳಿಗೆ ಎಲ್ಲರಿಗೂ ನೀವು ಕೀಳವಾಗಿ ಮಾತಾಡಿದ್ದೀನಿ ಮತ ಕೊಡಿ ಅಂತ ಅಂದರೆ ಯಾರು ಕೊಡಲಾರದು. ಇದನ್ನು ನಿಮಗೆ ಹೇಳಿ ನನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಮಾತಾಡಿ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ದಿವಸ ಏನು ಬಹಳ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಅವರಿಗೆ ಸ್ವಾಗತಿಸ್ತೇನೆ. ಪ್ರಪ್ರಥಮವಾಗಿ ಜನ ಏನೈತಲ್ಲ, ಸತ್ತವರದು ಒಳ್ಳೆ ಕಾರ್ಯಗಳು ಏನಾರ ಇದ್ರೆ ಹೇಳ್ಬೇಕಂತ ನಾವು ಕೇಳಿದ್ದೀವಿ. ಇವತ್ತಿನ ದಿವಸ BP ಹರೀಶ್ ಅವರು ಸತ್ತವರದು ಬಗ್ಗೆ ಅಪಪ್ರಚಾರ ಮಾಡಕತ್ತಾರೆ. ಇದು ಅಪಪ್ರಚಾರವನ್ನು ಮುಗಿಸಿ ಅವರ ನುಡಿಯಲ್ಲಿ ಮಾಡುವಂತ ಎಲ್ಲ ಒಳ್ಳೆ ಕಾರ್ಯ ಏನಾರ ಇದ್ರೆ ಅದನ್ನ ಗಮನಕ್ಕೆ ತರಬೇಕು. ಸತ್ತವರದು ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಬಿಡ್ಬೇಕಂತ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಏನಪ್ಪ ಅಂದ್ರೆ ನಮ್ಮ ಹರಿಹರದ ಬಗ್ಗೆ ಬಿಟ್ಟು ಬೇರೆ ಗ್ರಾಮಕ್ಕೆ ಹೋಗಿ BP ಹರೀಶ್ ಅವರು ಬೇರೆ ತಾಲೂಕಿಗೆ ಹೋಗಿ ಈ ತರ ಮಾತಾಡೋದು ಸರಿಯಲ್ಲ. ಮಣ್ಣು ಹೊಡಿತಿದ್ದಾರೆ, ಅದು ಹೊಡಿತಿದ್ದಾರೆ. ಒಬ್ಬ ಬಡವರನ್ನ ಅವರು ರೈತರಿಗೆ ಹೆಂಗ್ ಬೇಕು ಹಿಂಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಹರಿಹರದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು. ನಮ್ಮ ಹರಿಹರದ ಚರಂಡಿ, ರೋಡ್, ಪಾರ್ಕು ಸರಿ ಇಲ್ಲ. ಆಮೇಲೆ ಒಂದು ಚೆಕ್ ಡ್ಯಾಮ್ ಇಲ್ಲ ನಮ್ಮ ಹರಿಹರಕ್ಕೆ. ನೀರಿನ ಬಗ್ಗೆ ಮಾತಾಡ್ರಿ. ಮುಂದಿನ ಬೇಸಿಗೆಯಲ್ಲಿ ನೀರಿಗೆ ಭಾರಿ ಬರ್ತೈತಿ, ಆದ್ರಕ್ಕೆ ಮಾತಾಡೋಗಿಲ್ಲ. ಆಮೇಲೆ ಯಾವ್ದು ಕೆಲಸವನ್ನು ಮಾಡ್ಕೊಂಡ್ ಬರ್ತಿಲ್ಲ ಹರೀಶ್ ಅವರು. ಹಾಗಾಗಿ ಇದು ಮಾಡ್ರಿ ಕೆಲಸ. ಅದು ಬಿಟ್ಟು ಮಲ್ಲಿಕಾರ್ಜುನ್ ಹಂಗ್ ಮಾಡಿದ್ರು, SS ಹಿಂಗ್ ಮಾಡಿದ್ರು, ಮಲ್ಲಣ್ಣ ಹಂಗ್ ಮಾಡಿದ್ರು. ಬರೀ ಇವ್ರದೇ ಆಯ್ತು. MP ಗ್ರಾಂಟಾಗ ಒಂದ್ ಗ್ರಾಂಟ್ ಇರಲ್ಲ, ಅಲ್ಲಿ ಮಿನಿಸ್ಟರ್ಗಳು ಹೋಗಿ ಒಂದ್ ಕೆಲಸ ತೊಗೊಂಬರಲ್ಲ. ಬರೀ ಆಯ್ತಲ್ಲ ಅವ್ನು ಹಂಗೆ, ಇವ್ನು ಹಿಂಗೆ, ಸೀನಪ್ಪ ಹಂಗೆ, ರಾಮಜ್ಜ ಹಿಂಗೆ, ಮಲ್ಲಣ್ಣ ಹಂಗೆ ಅಂತ ಬಿಡ್ರಿ. ಅವೆಲ್ಲ ಹರಿಹರ ಅಭಿವೃದ್ಧಿ ಮಾಡ್ರಿ. ಲೈಟ್ ಸರಿ ಇಲ್ಲ, ಲೈಟ್ ಹಾಕಿಸ್ರಿ ಹರಿಹರದಾಗ. ಇಲ್ಲಿ ಬಿಡಿ ಸರಿ ಇಲ್ಲ,
ಬಿಡಿಸಿ ಮುಂದೆ ಲೈಟ್ ಹೋಗ್ಯಾವು ಅದು ಹಾಕ್ಸ್ರಿ. ಅಲ್ಲಿ APMC ಮಾರ್ಕೆಟ್ ಹತ್ರ ಲೈಟೇ ಇಲ್ಲ ಸರಿಯಾಗ, ಅದು ಹಾಕ್ರಿ. ಅರ್ಧಂಬರ್ಧ ರೋಡ್ ಮಾಡಿದ್ರು, ಅಲ್ಲಿ ಸಾರ್ವಜನಿಕರಿಗೆ ಆ ರೋಡ್ ಸರಿ ಇಲ್ಲ. ಆ APMC ಹತ್ರ ಮುಂದೆ ಹೋದ್ರೆ ರಾತ್ರಿ ಇಬ್ಬರು ಆಕ್ಸಿಡೆಂಟ್ ಆಗಿಬಿಡ್ತಾರೆ. ಮೊನ್ನೆ ಹುಡುಗರು ಅವ್ರು ನಾವೇ ಹೋಗಿ ಇದು ಮಾಡಿದ್ವಿ ಆಸ್ಪತ್ರೆಗೆ, ಅದು ಸರಿ ಇಲ್ಲ. ಅದು ಯಾವಾಗ ಬೇಗ ಮಾಡ್ಬೋದು ನಡೀತಿ, ಬರೀ ಮಾತಾಡೋದು ಅಷ್ಟೇ. ನಿಮ್ಮ BP ಹರೀಶ್ ಅವರೇ ಮಾಡ್ರಿ, ಕೆಲಸ ಮಾಡಿ ತೋರಿಸ್ರಿ ನಮ್ಮ ಹರಿಹರ ತಾಲೂಕಿಗೆ. ಇದು ಬಿಡ್ರಿ, ಇದು ಹೀಗಾಗಿ ಮಾತಾಡೋದ್ರಿಂದ ಅಸಂಘಟಿತ ಕಾರ್ಮಿಕರ ಅಧ್ಯಕ್ಷರು ಹರಿಹರ ತಾಲೂಕು. ಜೈ ಹಿಂದ್, ಜೈ ಕರ್ನಾಟಕ ಕಾಂಗ್ರೆಸ್.